ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ 2.5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಆದ್ರೆ ಮೊನ್ನೆ ಅರಮನೆ ಮೈದಾನದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಒಕ್ಕಲಿಗ ಸಮುದಾಯದ ಗುತ್ತಿಗೆದಾರರ ಸಮಾವೇಶದಲ್ಲಿ ನಮ್ಮವರೇ ನಮ್ಮನ್ನ ತಿವಿತಾ ಇದ್ದಾರೆ, ನಾನು ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮವರೇ ಅಡ್ಡಿ ಆಗಿರೋದು ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಪದೇ ಪದೇ ಹಲವು ವಿಚಾರಗಳನ್ನ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಮಾತಾಡ್ತಿರೋದ್ರಿಂದ ಈ ಕಾರಣಕ್ಕೋಸ್ಕರವೇ ಮಾತಾಡಿರೋದು ಅನ್ನುವಂಥದ್ದು ಬಹಳಷ್ಟು ಜನ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಒಂದು ವಿಚಾರ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಸವಾಲ್ ಹಾಕಿದ್ದಾರೆ, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಸವಾಲ್ ಹಾಕಿದ್ದಾರೆ. ಅಭಿವೃದ್ಧಿಯ ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಇಬ್ಬರು ಕೂಡ ರಾಮನಗರ ರಾಜಕಾರಣದಲ್ಲಿ ಎಷ್ಟು ಇವತ್ತಿಗೂ ಕೂಡ ಸಕ್ರಿಯ, ಎಷ್ಟು ಅವರವರ ಕಾಲದಲ್ಲಿ ಕ್ರೆಡಿಟ್ ಅನ್ನು ಕೊಟ್ಟಿದ್ದಾರೆ, ಅಭಿವೃದ್ಧಿ ವಿಚಾರದಲ್ಲಿ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಾಗಿರ್ಬೋದು. ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆ ಇವತ್ತು ರಾಮನಗರದ ಕಾರ್ಯಕರ್ತರು ಇದ್ದಾರೆ, ರಾಮನಗರದ ಜನ ಇದ್ದಾರೆ, ಮಾತಾಡ್ಸೋಣ. JDS ಇಂದ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಆಗ್ತಿಲ್ಲ, JDS ಅವರೇ ನೇರವಾಗಿ ಅಡ್ಡಿ ಆಗ್ತಾ ಇರೋದು ಅನ್ನುವಂತ ಒಂದು ಗಂಭೀರ ಆರೋಪ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಿರೋದು. ಅವ್ರಿಗೆ ಕೆಲಸ ಎಲ್ಲ ಮಾಡ್ತಾರೆ, ಅವ್ರಾಗೂ ಕೆಪಾಸಿಟಿ ಇದ್ರೆ ಮಾಡ್ಬೇಕು, ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ತಪ್ಪಿದು. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನ್ ಕೆಪಾಸಿಟಿ ಇಲ್ವ ಸರ್? 136 ಸ್ಥಾನ ಗೆದ್ದಿದ್ದು ಇದ್ರೆ ಆಗ್ಲಿ ಬಿಡಿ, ಯಾಕಂತಾರೆ, ಯಾಕೆ ಮಾತಾಡ್ಬೇಕು? ಇನ್ನೊಬ್ಬರ ಬಗ್ಗೆ ಮಾತಾಡೋದೇನದೆ? ನಮ್ಮ ಕುಮಾರಣ್ಣವ್ರು ನಮ್ಮ ನಾಯಕರು, ಯಾರಾದ್ರೂ ಅಡ್ಡಿ ಇಲ್ಲ, ಯಾರೇ CM ಆದ್ರೂ ಅವ್ರಿಗೇನದೆ ಪಾಪ, ಅವ್ರ ಹಂಗೆಲ್ಲ ಮಾಡೋದಿಲ್ಲ. ಅವರೆಲ್ಲಿರೋ ದೊಡ್ಡತನನೇ ಬೇರೆ ಬಿಡಿ. ಇವ್ರಿಗಂತೂ ಸಣ್ಣತನ ಅದೇ, ಸಣ್ಣತನದಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ. ನಮ್ಮೇಲೆ ಆತರ ಇಲ್ಲ ಇವ್ರೆ. ಸರ್ 2019ರಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ಅವತ್ತು ಕುಮಾರಸ್ವಾಮಿ ಅವರ ಬೆನ್ನಿಗೆ ನಿಂತಿದ್ದು ಡಿ.ಕೆ. ಶಿವಕುಮಾರ್ ಅಲ್ವಾ? ಇರ್ಬೋದು. ಅವತ್ತು ಅವರು ನಾವೇನು ಅವ್ರ ಹತ್ರ ಹೋಗ್ಲಿವಲ್ಲ, ಅವರೇ ಬಂದದ್ದು ಅಷ್ಟೇ. ನಾವು ಹೋಗಿ ಅವ್ರನ್ನ ಮಾಡ್ರಪ್ಪ ಅಂತ ಕೇಳಿಲ್ವಲ್ಲ. ನಮ್ಮ ನಾಯಕರೇನು ಕೇಳಲಿಲ್ಲ, ಮಾಡಿ ನಮ್ಮನ್ನ CM ಮಾಡಿ ಅಂತ ಕೇಳಿಲ್ಲ. ಅವ್ರ ಮನೆ ಬಾಗ್ಲಿಗೆ, ನಮ್ಮ ಮನೆ ಬಾಗ್ಲಿಗೆ ಬಂದದ್ದು ಅವರು. 2023ರಲ್ಲಿ 136 ಸ್ಥಾನ ಗೆದ್ದಾಗ ಮುಖ್ಯಮಂತ್ರಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಏಕಾಏಕಿ ಆಯ್ಕೆ ಮಾಡಲಿಲ್ಲ ಸರ್. ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರನ್ನ ಕರೆದು ಕೂತು ಮಾತನಾಡಿ ಅಂತಿಮ ಮಾಡಿದ್ರು. ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ 2.5 ವರ್ಷ ಕಂಪ್ಲೀಟ್ ಆಯ್ತು. ದೇವರಾಜ ಅರಸು ಅವರ ರೆಕಾರ್ಡು ಕೂಡ ಬ್ರೇಕ್ ಆಯ್ತು. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗದೇ ಇರೋದಕ್ಕೆ ನಮ್ಮ ಸಮುದಾಯದ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳೇ ಕಾರಣ. ಅದರಲ್ಲಿ ನೇರವಾಗಿ ಹೇಳಿರೋದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರ ಬಗ್ಗೆ. ಅವ್ರು ಹೇಳಿರ್ತಕ್ಕಂಥದ್ದು 100ಕ್ಕೆ 100 ಸುಳ್ಳು. ನಮ್ಮ ನಾಯಕರಾದಂಥ ಕುಮಾರಣ್ಣವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ನೀವು 2023 ಚುನಾವಣೆಯಲ್ಲಿ ಇದೇ ರಾಮನಗರದ ಬಸ್ ಸ್ಟ್ಯಾಂಡಲ್ಲಿ ನೀವೇಂತ ಕೇಳಿದ್ರಿ? ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರಿ. ಪೆನ್ನು ಪೇಪರ್ ಕೊಟ್ಟ ಮೇಲೆ ಇನ್ನೂ ಏನು ಕೊಡಬೇಕು ನಿಮಗೆ? ಚೇರ್ಗೆ ಎಳ್ಕೊಂಡು ಕುಂಡಿಸ್ಬೇಕಾ? ಅದು ನಿಮ್ಮ ಮೇಲೆ ಶಕ್ತಿ ಇರಬೇಕು. ಅದನ್ನ ಆ ಚೇರ್ ಮೇಲೆ ಕುತ್ಕೊಳ್ತಕ್ಕಂಥದ್ದನ್ನ ಯಾವ ರೀತಿಲಿ ಮಾಡ್ತೀರ ನೀವು? ವಾಮ ಮಾರ್ಗ ಹಿಡಿತಾರ, ಇನ್ನೊಂದು ಮಾರ್ಗ ಹಿಡಿತಾರ ಗೊತ್ತಿಲ್ಲ. ಆ CM ಸ್ಥಾನ ಕುತ್ಕೋಬೇಕಾದ ಜವಾಬ್ದಾರಿ ನಿಮ್ದು. ಪೆನ್ನು ಪೇಪರ್ ಇಡೀ ರಾಜ್ಯ ಜನತೆ ಕೊಟ್ಟರೆ, ರಾಮನಗರ ಜನತೆ ಕೊಟ್ಟರೆ, ಇದಕ್ಕಿಂತ ಇನ್ನೇನು ಬೇಕು? ಆದ್ರೆ ಇಲ್ಲ ಸಲ್ಲದ ಆರೋಪ ಮಾಡಿ ತೇಜೋವಧೆ ಮಾಡ್ತಕ್ಕಂಥದ್ದು, ಕುಮಾರಸ್ವಾಮಿಯ ಘನತೆಗೆ ತೇಜೋವಧೆ ತರ್ತಕ್ಕಂಥದ್ದನ್ನ ನಾವು ಖಂಡಿಸ್ತೇವೆ. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ನಿಮ್ಮ ಮೇಲೆ ವಿಶ್ವಾಸ ಇದೆ, ಗೌರವ ಇದೆ. ದಯಮಾಡಿ ನಿಮಗೆ ಯಾವ ಮಾರ್ಗದಲ್ಲಿ ಹಿಡ್ಕೋತ ಮುಖ್ಯಮಂತ್ರಿ ಆಗ್ತೀರಾ, ನಮ್ಗೆ ಅದ್ರ ನೋ ಅಬ್ಜೆಕ್ಷನ್. ಆದ್ರೆ ನಮ್ಮ ನಾಯಕರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಕ್ಕಂಥದ್ದನ್ನ ನೀವು ವಿರೋಧ ಮಾಡ್ತೇವೆ. ಇದು ಸುಳ್ಳು, ಸತ್ಯಕ್ಕೆ ದೂರವಾದಂತ ವಿಚಾರ ಅಂತ ನಾನು ಸ್ಪಷ್ಟಪಡಿಸ್ತೇನೆ. ಸರ್ ಡಿ.ಕೆ. ಶಿವಕುಮಾರ್ ಅವರು ಯಾವತ್ತೂ ಕೂಡ ಕುಮಾರಸ್ವಾಮಿ ಅವರ ಬಗ್ಗೆ ಆ ರೀತಿ ದಾಖಲೆ ಇಟ್ಕೊಂಡು ವಿಡಿಯೋ ಇಟ್ಕೊಂಡು ಏನು ಆ ತರ ಮಾತಾಡಿಲ್ಲ ಅನ್ನುವಂಥದ್ದು ಅವ್ರ ವಾದ. ಆದ್ರೆ ಕುಮಾರಸ್ವಾಮಿ ಅವರು ಪ್ರತಿ ಬಾರಿನೂ ಕೂಡ ಸುದ್ದಿಗೋಷ್ಠಿ ಮಾಡಿದಾಗ ಸಿದ್ದರಾಮಯ್ಯ ಅವ್ರಿಗಿಂತಲೂ ಹೆಚ್ಚು ಆರೋಪ ಮಾಡುವಂಥದ್ದು ಡಿ.ಕೆ. ಶಿವಕುಮಾರ್ ಅವ್ರ ವಿರುದ್ಧ. ನಮ್ಮ ಕುಮಾರಸ್ವಾಮಿ ಅವರು ಯಾವುದೇ ಆಧಾರ ರಹಿತವಾದಂತ ಆರೋಪನ ಮಾಡಲಂತ ಕೆಲ ಮಟ್ಟಿಗೆ ಇಳಿಯೋದಿಲ್ಲ. ಅವ್ರು ಯಾವತ್ತೂ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಡ್ತಾರೆ, ವಿತ್ ರೆಕಾರ್ಡ್ ಇರ್ತದೆ. ಅದನ್ನ ಸಮಯ ಬಂದ್ರೆ ಅದನ್ನ ಎಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ಅದನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದರೊಳಗೆ ನಮ್ಮ ನಾಯಕರಾದಂತ ಕುಮಾರಣ್ಣವರು ಪ್ರಬಲರಿದ್ದಾರೆ, ಅದನ್ನ ತೋರಿಸ್ತಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಬೇಕೋ, ಇನ್ನೊಂದು ಬೇಕೋ, ಕಾನೂನು ಹೋರಾಟ ಮಾಡ್ತಕ್ಕಂಥ ವಿಚಾರದಲ್ಲಿ ನಮ್ಮ ನಾಯಕರು ಮುಂದೆ ಇದ್ದಾರೆ, ಅದನ್ನ ಮಾಡ್ತಾರೆ. ಇವ್ರು ತೋರಿಸ್ಬೇಕಾದಂತ ಅವಶ್ಯಕತೆ ಇಲ್ಲ, ಎಲ್ಲಿ ತೋರಿಸ್ಬೇಕು ಅಲ್ಲಿ ಪ್ರತಿಷ್ಠಪಡಿಸ್ತಾರೆ. ಸರ್ ಹಳೆ ಮೈಸೂರು ಭಾಗದಲ್ಲಿ ಸುಮಾರು 60 ಕ್ಷೇತ್ರಗಳಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇದೆ, ಸಮುದಾಯದ ಪ್ರಾಬಲ್ಯ ಇದೆ. ಈ ಸಮುದಾಯ ಮೊದಲಿಂದಲೂ ಕೂಡ JDS ವರಿಷ್ಠ ಆಗಿರುವಂತಹ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವ್ರ ಜೊತೆ ಇರುವಂತದ್ದು ನಿಜ. ಆದ್ರೆ ಇತ್ತೀಚೆಗೆ ಅದು ಡೈವರ್ಟ್ ಆಗ್ತಿದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ನಾಯಕರಾಗಿ ಬೆಳೀತಾ ಇದ್ದಾರೆ. ಇದನ್ನ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಸಹಿಸ್ತಾ ಇಲ್ಲ ಅನ್ನುವಂತ ಒಂದು ಆರೋಪವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಿರೋದು. ಇದು ನೀವೇ ಹೇಳ್ತಾ ಇರ್ತಕ್ಕಂಥದ್ದು. ಕುಮಾರಸ್ವಾಮಿ ದೇವೇಗೌಡರು ಲೆವೆಲ್ಗೆ ಬೆಳೀತಕ್ಕಂಥ ನಾಯಕರು ಯಾರಿದ್ದಾರೆ? ಕಾಂಗ್ರೆಸ್ ಅಲ್ಲಿ ಆಗ್ಬೋದು, ಇತರೆ ಪಕ್ಷದಲ್ಲಿ ಯಾರಿದ್ದಾರೆ? ಆದ್ರೆ ಅವ್ರಿಗೆ ಹೋಲಿಕೆ ಮಾಡ್ತಕ್ಕಂಥ ಸರಿ ಇಲ್ಲ, ನಾವು ಒಪ್ಪೋದು ಇಲ್ಲ ಅದನ್ನ. ಯಾಕೆಂದ್ರೆ ದೇವೇಗೌಡರು ಕುಮಾರಣ್ಣರ ನಾಯಕತ್ವನೇ ಬೇರೆ, ಇಡೀ ಸಮಾಜ ಅವ್ರನ್ನ ಒಪ್ತದೆ. ಅದನ್ನ ಬೇರೆ ಒಪ್ಪೋದು ಬಿಡ್ತಾ ಅವ್ರಿಗೆ ಸೇರ್ತಕ್ಕಂಥದ್ದು.
ಒಪ್ಪೋದಿಲ್ಲ. ಈ ಭಾಗದ ಜನ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ, ದೇವೇಗೌಡರು ಬಿಟ್ಟು ಬೇರೆಯವ್ರನ್ನ ಒಪ್ಪೋದಿಲ್ಲ. ಇವಾಗ ಮುಂಚೆ ಇರ್ತಕ್ಕಂಥ ನಮ್ಮ ನಿಖಿಲ್ ಅಣ್ಣವ್ರನ್ನು ಕೂಡ ಒಪ್ಕೋತಾವ್ರೆ. ಅದ್ರೊಳಗೆ ಎರಡೊಂದು ಮಾತಿಲ್ಲ.